ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವು ಹೋಗ್ತಾ ಇಲ್ಲ, ನಾವು ಹೋಗಿದ್ದೀವಿ ನಮ್ಮ ಊರು ಮಲೆನಾಡಿಗೆ. ಸೊ ಮಲೆನಾಡಿಗೆ ಬಂದಮೇಲೆ ಶೃಂಗೇರಿ ಬರ್ದೇ ಇರೋಕ್ಕಾಗತ್ತೆ ವೀಕ್ಷಕರೇ. ಸೊ ಶೃಂಗೇರಿನಲ್ಲಿರುವಂತಹ ಶಂಕರಗಿರಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ತುಂಬ ಖುಷಿಯಾಗಿ ಭೇಟಿ ನೀಡ್ತಾ ಇದ್ದೀವಿ, ಯಾಕಂದರೆ ಮೊದಲನೇ ಬಾರಿಗೆ ಹೋಗ್ತಾ ಇದ್ವಿ ಅದಕ್ಕೋಸ್ಕರ. ಸೊ ಇಲ್ಲಿ ಏನಿದೆ, ಶಂಕರಗಿರಿನಲ್ಲಿ ಏನಿದೆ? ಸೊ ಶಂಕರಗಿರಿನಲ್ಲಿ ಇಲ್ಲಿ ಒಂದು ಶಂಕರಾಚಾರ್ಯರ ಪ್ರತಿಮೆ ನಿರ್ಮಿತ ಆಗಿದೆ. ಯಾಕಾಯ್ತು ಬನ್ನಿ ತಿಳ್ಕೊಳ್ಳೋಣ. ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ 50ನೇ ವರ್ಷದ ಸನ್ಯಾಸ ಸ್ವೀಕಾರ ಸ್ವರ್ಣ ಮಹೋತ್ಸವದಂದು ಆಶ್ವಯುಜ ಕೃಷ್ಣ ದ್ವಾದಶಿ 10ನೇ ತಾರೀಕು 11ನೇ ತಿಂಗಳು 2023ರಂದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಪಾದದ ಕಲ್ಯಾಣಕ್ಕೆ ಕೃತಜ್ಞತೆ ಸಲ್ಲಿಸಲು ಶ್ರೀ ಶಂಕರಾಚಾರ್ಯರ 32 ಅಡಿ ಎತ್ತರದ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ರು. ಮತ್ತು ಶೃಂಗೇರಿಯ ಶಂಕರಗಿರಿಯಲ್ಲಿ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮೀಜಿ ಮತ್ತು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮೀಜಿ ಅವರಿಂದ ಕೂಡ ಇದನ್ನು ಪೂಜಿಸಲಾಯಿತು. ಹಾಗೆ ಇಲ್ಲಿ ಶ್ರೀ ಸುರೇಶ್ವಾಚಾರ್ಯ ಶೃಂಗೇರಿಯ ಮೊದಲ ಆಚಾರ್ಯರು. ಇವರನ್ನು ಸೇರಿದಂತೆ ಅವರ 4 ಪ್ರಾಥಮಿಕ ಶಿಷ್ಯರ ಆಕೃತಿಗಳನ್ನು ಕೂಡ ಪೂಜಿಸಿ ಉದ್ಘಾಟಿಸಲಾಯಿತು. ಶೃಂಗೇರಿ ಶಾರದಾ ಪೀಠದ 12ನೇ ಆಚಾರ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ 4 ವೇದಗಳ ವ್ಯಾಖ್ಯಾನ ಮತ್ತು ಶಂಕರ ದಿಗ್ವಿಜಯಂ ಸೇರಿದಂತೆ ಅನೇಕ ಶ್ರೇಷ್ಠ ಕೃತಿಗಳನ್ನು ಬರೆದ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮೀಜಿಯವರ 12 ಅಡಿ ಎತ್ತರದ ಪ್ರತಿಮೆಯನ್ನು ಸಹ ಇಲ್ಲಿ ಉದ್ಘಾಟಿಸಿ ಪೂಜಿಸಲಾಯಿತು. ಈ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಆಗಿತ್ತು. ಸೊ ಅದನ್ನು ನಾವು ನೋಡಿ ಕಣ್ತುಂಬಿಸ್ಕೊಳ್ಳೋಕ್ಕಾಗಿಲ್ಲ. ಆದರೆ ಇವತ್ತು ಆ ಶಂಕರಾಚಾರ್ಯರ ಪ್ರತಿಮೆಯನ್ನು ಕಣ್ತುಂಬಿಕೊಳ್ಬೇಕು ಅಂಥೇಳಿ ನಾವಿಲ್ಲಿ ಬಂದಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಅತ್ಯದ್ಭುತವಾಗಿ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಕಟ್ಟಡ ಏನಿದೆ, ಇದನ್ನು ನಾವು ವಯಸ್ಸಾದವರಿಂದ ಹಿಡಿದು ಮಕ್ಕಳವರೆಗೂ ಆರಾಮಾಗಿ ಹತ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಎಸ್ಕಲೇಟರ್ಸ್ ವ್ಯವಸ್ಥೆ ಕೂಡ ಇದೆ. ಮೆಟ್ಟಲು ಹತ್ತಕ್ಕೆ ಆಗಲ್ಲ ಅನ್ನೋರು ಆರಾಮಾಗಿ ನಿಂತ್ಕೊಂಡು ಮೇಲೆ ಹೋಗ್ಬಿಡ್ಬೋದು. ಸೊ ಇದಕ್ಕೆ ಇದು ಒಂಥರ ತುಂಬಾ ಅನುಕೂಲವಾಗಿದೆ ಎಲ್ಲರಿಗೂ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ನಿಮಗಿದು ಯಾವಾಗ ಓಪನ್ ಇರುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ 7 AM to 2 PM 7 ಗಂಟೆಯಿಂದ 2 ಗಂಟೆವರೆಗೂ, ಹಾಗೆ ಮಧ್ಯಾಹ್ನದ ಮೇಲೆ 3 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ನಿಮಗೆ ಇಲ್ಲಿಯವರೆಗೂ ಕೂಡ ವಿಸಿಟಿಂಗ್ ಫ್ರೀ ಇದೆ, ಅಂದರೆ ಫ್ರೀಯಾಗಿ ನೀವಿಲ್ಲಿ ವಿಸಿಟ್ ಮಾಡ್ಬೋದು. ಒಂದು ಸತಿ ಆ ಶಂಕರಾಚಾರ್ಯರ ಈ ಸ್ಟ್ಯಾಚುವನ್ನು ನೋಡಿದ ತಕ್ಷಣ ಮೈ ಜುಮ್ ಅನಿಸುತ್ತೆ. ಅಷ್ಟು ಅದ್ಭುತವಾಗಿದೆ. ನೀವು ಇಲ್ಲಿ ನೋಡೋದಕ್ಕಿಂತ ಹತ್ತಿರದಲ್ಲಿ ನೋಡಿದರೆ ಖಂಡಿತವಾಗ್ಲೂ ನೀವು ಮೈ ಮರೆಯೋದಂತೂ ನಿಜ. ಇದರ ಜೊತೆಗೆ ಮೈ ನೆವರೇರಿಸುವಂತಹ ಅತ್ಯದ್ಭುತವಾದಂತಹ ಪ್ರಕೃತಿ ನೋಟ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ನಿಂತು ನೋಡಿದರೆ ನಮ್ಮ ಇಡೀ ಶೃಂಗೇರಿಯ ನೋಟವನ್ನು ನೀವು ನೋಡಬಹುದು. ಅಷ್ಟು ಅದ್ಭುತವಾಗಿದೆ ಈ ಜಾಗ. ನೀವು ಒಮ್ಮೆ ಖಂಡಿತವಾಗ್ಲೂ ಇಲ್ಲಿ ಭೇಟಿ ಕೊಡಲೇಬೇಕು. ಇದು ಎಲ್ಲಿದೆ ಹಾಗಿದ್ರೆ? ಸೊ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ನೀವು ಖಂಡಿತವಾಗ್ಲೂ ಶೃಂಗೇರಿ ಶಾರದಾ ಪೀಠಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಜಾಗವನ್ನು ನೋಡೋದು ಮರಿಬೇಡಿ. ಸೊ ಈ ಆಕೃತಿಗಳು ಏನು ನೋಡ್ತಾ ಇದ್ದೀರಾ, ಇದು ಆ 4 ಶಿಷ್ಯರ ಆಕೃತಿಗಳನ್ನು ನಿರ್ಮಿಸಿರುವಂಥದ್ದು. ನಾನು ಈಗಾಗಲೇ ಯಾಕೆ ಈ ಶಂಕರಗಿರಿಯನ್ನು ನಿರ್ಮಿಸಲಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿದ್ದೀನಿ. ನೀವು ಆರಾಮಾಗಿ ಈ ಶಂಕರಗಿರಿಯ ನೋಟವನ್ನು ಆನಂದಿಸಿ.
ನೋಡಿದ್ರಲ್ಲ ವೀಕ್ಷಕರೇ, ಆಂಜನೇಯ ಸ್ವಾಮಿ ವಿಗ್ರಹ ಸಮೇತವಾಗಿ ನೀವು ಇಲ್ಲಿನ ಎಲ್ಲ ಅದ್ಭುತಗಳನ್ನ ನೋಡಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಮಲೆನಾಡಿಗೆ ಬರ್ತಾ ಇದ್ದೀರಾ, ಶೃಂಗೇರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಶಂಕರಗಿರಿಗೆ ಬಂದು ಇಲ್ಲಿನ ಪ್ರತಿಮೆಗಳನ್ನ ನೋಡೋದು, ಅದ್ಭುತವನ್ನ ನೋಡೋದು ಮಾತ್ರ ಮರಿಬೇಡಿ. ನೀವು ಯಾರು ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಳ್ತಾ ಇದ್ದೀರಿ. ಸೊ ಹಾಗಾದ್ರೆ ಇದೇ ತರದ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು ವೀಕ್ಷಕರೇ.